ಪಂಚಮ ಸ್ಥಾನದಲ್ಲಿರುವ ಶನಿಯಿಂದ ಏನು ತೊಂದರೆ ಇದೆ ಗೊತ್ತಾ? ಎಂತಹ ದೈತ್ಯವಾದ ಸೈನ್ಯ ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ಹಾಳಾಗಿದ್ದವನಿಗೆ ಅರಸನಾಗಿರೋದಕ್ಕೆ ಬರೋದಿಲ್ವಾ? ಉಪ್ಪು ತಿಂದ ಮೇಲೆ ನೀರು ಕುಡಿದೇ ಇರಕ್ಕಾಗತ್ತಾ? ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ವೃಶ್ಚಿಕ ರಾಶಿಯ 2026ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸ ಕಾರ್ಯಗಳನ್ನ ಮಾಡೋದು ಲಾಭದಾಯಕವಾಗಿರುತ್ತೆ, ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು, ಯಾವುದು ನಿಮಗೆ ಅದೃಷ್ಟದ ಸಂಖ್ಯೆ, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಪರಿಹಾರಗಳ ಸಹಿತವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು. ಒಂದು 10-12 ನಿಮಿಷಗಳ ಕಾಲ ಸಮಯವನ್ನ ತೆಗೆದುಕೊಂಡು ಈ ವಿಡಿಯೋವನ್ನ ನೋಡಿ. ಬಹಳ ವಿಶೇಷವಾದ ಮಾಹಿತಿಯನ್ನ ವೃಶ್ಚಿಕ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದ 2026ರಲ್ಲಿ ನಿಮಗೆ ಯಾವುದೇ ಕಷ್ಟಗಳು ಬರದೆ ವಿಶೇಷವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ನೀವು ತೆಗೆದುಕೊಂಡು ಆರಾಮಾಗಿರ್ತಕ್ಕಂತಹ ಜೀವನವನ್ನ ನೀವೇ ನಡೆಸಬಹುದು. ಬಹಳ ವಿಶೇಷವಾಗಿರ್ತಕ್ಕಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿಡಿಯೋವನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಯಂತ್ರ ನಿಮ್ಮ ರಾಶಿಯ ಅನುಗುಣವಾಗಿ ನೀಡ್ತಾ ಇದ್ದೇವೆ. ಈ ಯಂತ್ರವನ್ನ ನೀವು ನಿಮ್ಮ ಫೋನ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಅದರ ಲಿಂಕ್ ಅನ್ನ ನಾವು ಕೊಟ್ಟಿರ್ತೇವೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನಿಮ್ಮ ಒಂದು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ವರ್ಷ ಪೂರ್ತಿ ಸಾಲ ಬಾಧೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು, ಹಾಗೆ ಸ್ವಲ್ಪ ನಿಮ್ಮ ರಾಷ್ಟ್ರಾಧಿಪತಿಯ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ, ವಿಡಿಯೋದ ಕೊನೆಯಲ್ಲಿ ಒಂದು ಲಿಂಕ್ ಅನ್ನ ಸ್ಕ್ಯಾನರ್ ಅನ್ನ ಕೊಟ್ಟಿರ್ತೇನೆ, ಅದರ ಮುಖಾಂತರದಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ವಾಟ್ಸ್ಆಪ್ ಮುಖಾಂತರ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಮ್ಮ ವಾಟ್ಸ್ಆಪ್ ನಲ್ಲಿ ಇನ್ನು ಮುಂದೆ ನಿಮ್ಮ ರಾಶಿಯ ಅನುಗುಣವಾಗಿರತಕ್ಕಂತಹ ದಿನ ಭವಿಷ್ಯದ ಅಪ್ಡೇಟ್ ಗಳನ್ನ ಕೂಡ ನಿಮ್ಮ ಮೊಬೈಲ್ ನಲ್ಲಿ ನೀವು ಪಡ್ಕೊಳ್ಬಹುದು. ಹಾಗೆ ಗ್ರಹ ಸಂಚಾರ ಫಲ, ಈ ವರ್ಷ ಪೂರ್ತಿ ಇರ್ತಕ್ಕಂತಹ ಗ್ರಹಗಳ ಸಂಚಾರ ಫಲಗಳೇನೇನಿದೆ ಅಂತ ನೋಡೋದಾಯ್ತು ಅಂದ್ರೆ, ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾರೆ. ಅಕ್ಟೋಬರ್ 26ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ ವಕ್ರಿಯಾಗುತ್ತೆ. ಶನಿಗ್ರಹ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಸಿಂಹ ರಾಶಿಯಲ್ಲಿ ಇರತಕ್ಕಂತಹ ಕೇತು ಗ್ರಹ ಡಿಸೆಂಬರ್ 4-5ನೇ ತಾರೀಕಿನಂದು ಕಟಕ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಇದು ಈ ವರ್ಷ ಇರುವಂತಹ ಮೇಜರ್ ಗ್ರಹಗಳ ಸಂಚಾರ ಫಲ ಆಗಿರುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ವೃಶ್ಚಿಕ ರಾಶಿಯವರನ್ನ ನೋಡಿದಾಗ ಬಹಳ ನಿಗೂಢವಾಗಿ ಕಾಣ್ತಾರೆ. ಏನಪ್ಪ ಇವರು ಈ ತರ ಇದಾರೆ, ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳಿ. ಇವರ ಮನಸ್ಸಿನಲ್ಲಿ ಒಂದು ಕಡಲು ಅಂದ್ರೆ ಸಮುದ್ರದ ಇಲ್ಲಿರ್ತಕ್ಕಂತಹ ವಿಶೇಷವಾದ ಒಂದು ಗುಣಗಳು ಅದನ್ನ ತಡೆದಿಟ್ಟುಕೊಂಡಿರ್ತಾರೆ. ಯಾವಾಗ ಸ್ಫೋಟ ಆಗುತ್ತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿರೋದಿಲ್ಲ. ವೃಶ್ಚಿಕ ರಾಶಿ ಅಂದ್ರೆ ಇಟ್ಟ ಬಾಣ ತೊಟ್ಟ ಗುರಿ ಎಂದೂ ತಪ್ಪೋದಿಲ್ಲ. ಯಾಕಂದ್ರೆ ರಾಶ್ಯಾಧಿಪತಿ ಇರ್ತಕ್ಕಂಥವನು ಕುಜ. ಹಾಗಾಗಿ ಇವ್ರು ಏನ್ ಅನ್ಕೊಳ್ತಾರೋ ಆ ಕೆಲಸವನ್ನ ಮಾಡದೆ ಬಿಡೋದಿಲ್ಲ. ಸೇನಾಧಿಪತಿ ಅಂತಕ್ಕಂತಹ ಒಂದು ಯಾರನ್ನ ಕರಿತೀವಿ ಅಂದ್ರೆ ಖಂಡಿತವಾಗ್ಲೂ ವೃಶ್ಚಿಕ ರಾಶಿಯವರನ್ನೇ ಸರಿ. ಇವರಿಗೆ ಯಾರಾದ್ರೂ ಅಗೌರವವನ್ನ ಕೊಟ್ರೆ ಅಥವಾ ಕಪಟ ಸುಳ್ಳನ್ನ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಸಹಿಸೋದಿಲ್ಲ. ಏನೇ ಇದ್ರೂ ಮುಖಕ್ಕೆ ಹೊಡೆದ ಹಾಗೆ ಮಾತಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡು ಅವರಿಗೆ ಯಾವ ಸ್ಥಾನವನ್ನ ಕೊಡಬೇಕು ಅದೇ ಸ್ಥಾನವನ್ನ ಕೂಡ ಇವರು ಕೊಡ್ತಾರೆ. ಬಹಳ ಡಿಟೆಕ್ಟಿವ್ ಬುದ್ಧಿ ಅಂತಕ್ಕಂಥದ್ದು ಈ ವೃಶ್ಚಿಕ ರಾಶಿಯಲ್ಲಿ ಬಹುತೇಕ ಜನರಿಗೆ ಇರ್ತಕ್ಕಂಥದ್ದು. ಯಾವುದೇ ವಿಚಾರ ಆಗಿದ್ರು ಕೂಡ ಆಳವಾದ ಅಧ್ಯಯನವನ್ನ ಮಾಡಿ, ಅದು ಎದುರುಗಡೆ ಇರುವಂತಹ ವ್ಯಕ್ತಿಗೆ ಗೊತ್ತಾಗದ ಹಾಗೆ ಅವನ ವಿಚಾರವನ್ನ ಡೆಪ್ತ್ ಅಲ್ಲಿ ಅಧ್ಯಯನವನ್ನ ಮಾಡಿ ಅವನ ಬಗ್ಗೆ ಎಲ್ಲವನ್ನ ತಿಳ್ಕೊಂಡು ಅವನನ್ನ ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರ್ತಾರೆ. ವೃಶ್ಚಿಕ ರಾಶಿ ಯಾರನ್ನ ಕೂಡ ಸುಲಭವಾಗಿ ನಂಬದಂತಹ ರಾಶಿ. ಅಂದ್ರೆ ಇವರಿಗೆ ಮಿತ್ರರು ಇದ್ದಾರೆ, ಶತ್ರುಗಳು ಇದ್ದಾರೆ. ಅಂದ್ರೆ ಇವರ ಮಿತ್ರರೇ
ಈಗ ಶತ್ರುಗಳಾಗಿರ್ತಕ್ಕಂಥದ್ದು. ಇವರು ಯಾರನ್ನ ಕೂಡ ಶತ್ರುತ್ವ ಬಯಸ್ಕೊಂಡು ಹೋಗುವಂಥದ್ದಲ್ಲ. ಇವರ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗಳ ಒಂದು ಸಣ್ಣ ಮನಸ್ಸಿನಿಂದ, ಸಣ್ಣ ತಪ್ಪಿನಿಂದಾಗಿ ಇವತ್ತು ಶತ್ರುಗಳಾಗಿರ್ತಾರೆ. ವೃಶ್ಚಿಕ ರಾಶಿಯವರು ಅವರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸದೆ ಅವರನ್ನ ದೂರನೇ ಇಟ್ಟಿರ್ತಕ್ಕಂತಹ ಗುಣ ಕೂಡ ಬಹುತೇಕ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂತಹ ಜನರಲ್ಲಿ ಇರುವಂತಹ ವಿಚಾರ. ಅವರು ಕ್ಷಮಿಸ್ಬೇಕಾದ್ರೆ ಅಷ್ಟು ಮನಸ್ಸಿಗೆ ಹತ್ತಿರವಾಗಿರ್ತಕ್ಕಂತಹ ವ್ಯಕ್ತಿಗಳೇ ಅವರಾಗಿರ್ಬೇಕು. ಯಾವಾಗ್ಲೂ ಕೂಡ ಸೇಡು ತೀರಿಸ್ಕೋಬೇಕು, ದ್ವೇಷ ಸಾಧಿಸ್ಕೋಬೇಕು ಅಂತಕ್ಕಂತ ಮನಸ್ಥಿತಿ ಅಂತ ಹೇಳಿ ಬಹಳಷ್ಟು ಜನ ಹೇಳ್ತಾರೆ. ಆದ್ರೆ ವೃಶ್ಚಿಕ ರಾಶಿಯಲ್ಲಿ ನಾನು ಕಂಡಂತೆ ಬಹುತೇಕ ಒಂದು ಮೃದುವಾದಾಗಿರ್ತಕ್ಕಂತಹ ಸ್ವಭಾವ ಕೂಡ ಇದೆ, ಒಂದು ಮಗುವಿನಂತಹ ಮನಸ್ಸು ಕೂಡ ಇದೆ. ಅವರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಒಂದ್ಸರಿ ಅರ್ಥ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಅವರನ್ನ ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಒಬ್ಬರನ್ನ ಬಹಳ ಇಷ್ಟಪಡ್ತಾರೆ, ಬಹಳ ಪ್ರೀತಿಸ್ತಾರೆ, ಅವ್ರಿಗೆ ಏನೇನು ಬೇಕು ಎಲ್ಲವನ್ನ ಕೂಡ ಒಂದು ಮಾಡುವಂತಹ ಗುಣಗಳು ಕೂಡ ಈ ವೃಶ್ಚಿಕ ರಾಶಿಯಲ್ಲಿದೆ. ಇವರು ಯಾರನ್ನ ಇಷ್ಟಪಡ್ತಾರೋ ಅವರನ್ನ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲಿ ಇರಬೇಕು, ಅಥವಾ ನಾನು ಹೇಳ್ದಂಗೆ ಆಗ್ಬೇಕು. ಇನ್ನೊಂದು ಪದವನ್ನ ಹೇಳೋದಾಯ್ತು ಅಂದ್ರೆ ಅವರು ಇವರ ಸಮತೋಲನ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಬಯಸ್ತಾರೆ. ಎಲ್ಲವೂ ಕೂಡ ಅವರಲ್ಲಿ ಒಂದಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ ಎಲ್ಲಾ ಪ್ರೀತಿ ನನಗೆ ಬೇಕು, ಎಲ್ಲವನ್ನ ಕೊಡು, ಇಲ್ಲ ಏನನ್ನು ಕೊಡಬೇಡ ಅಂತಕ್ಕಂಥ ಮನಸ್ಥಿತಿ ಕೂಡ ಬಹುತೇಕ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ. ಇವರಿಗೆ ಐಷಾರಾಮಿ ಜೀವನ ನಡೆಸೋದೇನೋ ಇಷ್ಟ, ಆದ್ರೆ ಇವರು ದುಡ್ಡು ಏನು ಬರುತ್ತಲ್ಲ ಆ ದುಡ್ಡನ್ನ ಉಳಿಸಿಕೊಳ್ಳೋದು, ಅದನ್ನ ಬೆಳೆಸಿಕೊಳ್ಳುವ ಕಲೆಯನ್ನ ಇವರು ಕರಗತ ಮಾಡ್ಕೊಂಡಿರ್ತಾರೆ. ಯಾರು ಈ ಕಲೆಯನ್ನ ಕರಗತ ಮಾಡಿರ್ತಾರೋ ವೃಶ್ಚಿಕ ರಾಶಿಯವರು, ಅವರು ಐಷಾರಾಮಿ ಜೀವನವನ್ನ ಬದುಕ್ತಾ ಇರ್ತಾರೆ. ಯಾರು ಇನ್ನ ಕಲೆಯನ್ನ ಕಲ್ತಿರೋದಿಲ್ವೋ ಅವರು ಇವತ್ತಿಗೂ ಒದ್ದಾಡ್ತಾ ಇರ್ತಾರೆ. ಈ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಈ ಒಂದು ಕಲೆ ಏನಿದೆಯಲ್ಲ, ಇದನ್ನ ಒಂದೇ ಒಂದು ಗ್ರಹವನ್ನ ಆಕ್ಟಿವೇಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಕಲೆ ನಿಮ್ಮಲ್ಲಿ ಜಾಗೃತಿ ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಕುಜಗ್ರಹ. ಕುಜಗ್ರಹ ಲಾಭಸ್ಥಾನದಲ್ಲಿತ್ತು ಅಂದ್ರೆ ನಿಮ್ಮ ಜೀವನ ಅಭಿವೃದ್ಧಿ ಆಗೋದನ್ನ ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಬಾರಿ ಅತಿಯಾದ ಅನುಮಾನವನ್ನ ಪಟ್ಟು, ಅತಿಯಾದ ಸೂಕ್ಷ್ಮ ಒಂದು ಬುದ್ಧಿಯಿಂದ ಏನು ಗೂಢಾಚಾರಿಕೆ ಎಲ್ಲ ಮಾಡ್ತಿರಲ್ಲ, ಒಬ್ಬ ವ್ಯಕ್ತಿ ತಪ್ಪೇ ಮಾಡದೆ ಅವ್ರ ಮೇಲೆ ಅನುಮಾನ ಪಟ್ಟು ಆನಂತರ ಪಶ್ಚಾತ್ತಾಪವನ್ನ ಪಡುವಂತಹ ಗುಣ ಕೂಡ ಈ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಯಾರ ಮೇಲಾದ್ರೂ ಕೂಡ ಕರೆಕ್ಟ್ ನೀವು ನಿಧಾನಕ್ಕೆ ಯಾರನ್ನಾದ್ರೂ ನಂಬೋದು, ಆದ್ರೆ ಅನುಮಾನ ಅಂತಕ್ಕಂಥದ್ದನ್ನ ಪಡೋದಕ್ಕೆ ಹೋಗ್ಬೇಡಿ. ಈ ಒಂದು ಸಣ್ಣ ಕಿವಿ ಮಾತನ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಠಮಾರಿತನವನ್ನ ಕೂಡ ಸ್ವಲ್ಪ ಕಮ್ಮಿ ಮಾಡಿ. ಹಠ ನಿಮ್ಮದೇ ಆಗ್ಬೇಕು, ಇದೇ ಆಗ್ಬೇಕು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಅದನ್ನ ನೀವು ಸ್ವಲ್ಪ ಕಮ್ಮಿ ಮಾಡಿದಾಗ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮನ್ನ ಕೂಡ ಇಷ್ಟಪಡ್ತಾರೆ. ಎಲ್ಲವೂ ಕೂಡ ಶುಭವಾಗಿಯೇ ನಡೆಯುತ್ತೆ. ನಾವು ಯಾವಾಗ್ಲೂ ಕೂಡ ಕಲಿಯಬೇಕಾದಂತಹ ಬುದ್ಧಿ ಏನಂದ್ರೆ ಫರ್ಗಿವ್ನೆಸ್, ಕ್ಷಮೆ ಅಂತಕ್ಕಂಥದ್ದನ್ನ ನಾವು ಕಲಿಬೇಕಾಗತ್ತೆ. ಯಾರೂ ತಪ್ಪು ಮಾಡದೇ ಇರೋದಿಲ್ಲ, ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ. ಆದ್ರೆ ಈ ತಪ್ಪು ಪ್ರಾಯಶ್ಚಿತ್ತವಾಗಿ ನಮ್ಮ ಕಣ್ಣಿಗೆ ಕಾಣಿಸಿದಾಗ ಅಂತಹ ವ್ಯಕ್ತಿಗಳನ್ನ ಕ್ಷಮಿಸುವ ಗುಣವನ್ನ ನೀವು ರೂಪಿಸ್ಕೊಳ್ಳಿ. ಎಲ್ಲರೂ ಕೂಡ ಕೆಟ್ಟವರಲ್ಲ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಥವಾ ನಿಮ್ಮ ಆಪ್ತರನ್ನ ನಂಬುವಂತಹ ಗುಣವನ್ನ ಕೂಡ ನೀವು ರೂಪಿಸ್ಕೊಳ್ಳಿ. ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಓಂ ಅಂಗಾರಕಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ಜಪ ಮಾಡಿ. ಇದು ಬಹಳ ವಿಶೇಷವಾದ ಮಂತ್ರ. ಈ ಮಂತ್ರವನ್ನ ಹೇಳೋದ್ರಿಂದ ಸ್ವಲ್ಪ ಕೋಪ ತಾಪ ಎಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ. 2026ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ವೃತ್ತಿ ಜೀವನದಲ್ಲಿ ಯಾರ್ಯಾರು ಇರ್ತಿರೋ ಹೊಸ ಹೊಸ ಅವಕಾಶಗಳೆಲ್ಲವೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಅಂದ್ರೆ ನೀವು ಹುಡುಕೊಂಡು ಹೋಗುವ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹುಡುಕಿಕೊಂಡು ಹೊಸ ಅವಕಾಶಗಳು ಬರುತ್ತೆ. ಪ್ರಮೋಷನ್ ಕೂಡ 2026ರಲ್ಲಿ ಸಿಗುವಂತ ಬಹುತೇಕ ಲಕ್ಷಣಗಳು ಕೂಡ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥದ್ದು. ನೀವು ಏನ್ ಅನ್ಕೊಳ್ತಿರೋ ಆ ಕೆಲಸಗಳು ಬಹುತೇಕ ಪೂರ್ಣ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ನಿಮಗೆ ನೀಡ್ತಾನೆ. ಜೊತೆಗೆ ಪಂಚಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಜೀವನ ನಿಧಾನವಾಗಿ ನಡೀತಾ ಇದೆಯೋ, ಯಾಕೆ ಕೈ ಅನ್ಕೊಂಡಿದ್ದೆಲ್ಲ, ಕೈ ಹಾಕಿದ್ದೆಲ್ಲ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ಶನಿ ಜೀವನದಲ್ಲಿ ಬರುವಂತದ್ದೇ ವಿಶೇಷವಾದ ಪಾಠವನ್ನ ಕಲಿಸ್ಲಿಕ್ಕೆ. ಹೌದು, 7.5 ಬಹುತೇಕ ಕಲಿಸಿದ್ದಾನೆ. ಈಗ ಬಹುತೇಕವಾಗಿ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನ ಕೂಡ ಕಲಿಸಿಕೊಂಡು ಹೋಗ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಬರುವಂತದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನು ಅಂದ್ರೆ, ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಒಂದು ಶ್ರದ್ಧೆ, ನಿಮ್ಮ ಭಕ್ತಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೀವು ಯಾವ ಪರಿಶ್ರಮವನ್ನ ಹಾಕಿರ್ತೀರೋ ಅದಕ್ಕೆ ತಕ್ಕ ಪ್ರತಿಫಲಗಳೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ಬಾರಿ
ಏನೋ ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇದೆ, ನನಗೆ ಜೀವನವೇ ಬೇಡ ಅಂತಕ್ಕಂತಹ ಮನಸ್ಥಿತಿ ಕೂಡ ನಿಮಗೆ ಬರ್ಬೋದು ಈ ವರ್ಷದಲ್ಲಿ. ಅದು ಒಂದು ಸ್ವಲ್ಪ ಜೂನ್ ಜುಲೈ ಸಂದರ್ಭದಲ್ಲಿ ಬರ್ಬೋದು. ಆದ್ರೆ ಖಂಡಿತವಾಗ್ಲೂ ಕೂಡ ಧೃತಿಗೆಡಬೇಡಿ. ಈ ಒಂದು ಕಾರ್ಯಗಳು, ನೀವು ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಹೊಸ ದಾರಿಯಲ್ಲಿ ಹೋಗ್ಲಿಕ್ಕೆ ಈ ಒಂದು ಕಷ್ಟಗಳು ಬರುತ್ತೆ ಬಿಟ್ರೆ ನಿಮ್ಮನ್ನ ನಾಶ ಮಾಡ್ಲಿಕ್ಕೆ ಅಂತೂ ಅಲ್ಲ. ಹಾಗಾಗಿ ಹೊಸ ದಾರಿ ಅಂತಕ್ಕಂಥದ್ದು ನಿಮ್ಗೆ ಸಿಕ್ಕಿ ಆ ದಾರಿಯಿಂದಾಗಿ ನೀವು ಅಭಿವೃದ್ಧಿ ಆಗ್ತೀರಿ. ವರ್ಷ ಪೂರ್ತಿ ಒಂದಷ್ಟು ಅನಿರೀಕ್ಷಿತ ಖರ್ಚುಗಳು ಕೂಡ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇರಬಹುದು. ನೀವೇನೋ ಅನ್ಕೊಂಡಿರಲ್ಲ ಖರ್ಚಿರಲ್ಲ ಅಂತ ಹೇಳಿ ಆರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ, ಮನೆಯಲ್ಲಿ ಯಾರಿಗೂ ಆರೋಗ್ಯ ಕೆಟ್ಟು ಬಿಡುತ್ತೆ. ಹೀಗಾಗಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಖರ್ಚು ವೆಚ್ಚಗಳು ಕೂಡ ನಿಮಗೆ ಈ ವರ್ಷದಲ್ಲಿ ಬರಬಹುದು. ಹೊಸ ಪ್ರಾಜೆಕ್ಟ್ಗಳು ಬರುತ್ತೆ, ಆದ್ರೆ ನೀವು ಅನ್ಕೊಂಡ್ರೆ ಒಂದು ಬಜೆಟ್ ಕೊಟ್ಟಿರ್ತೀರಿ ಅಥವಾ ನೀವೇನೋ ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತೀರಿ, ನಿಮ್ಮ ಅಳತೆಗೆ ಮೀರಿ ಒಂದಷ್ಟು ಬಜೆಟ್ ಹೋಗಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಅದು ನಿಮ್ಮ ತಲೆ ಮೇಲೆ ಬರುವಂತಹ ಲಕ್ಷಣಗಳು ಕೂಡ ಇದೆ. ನಿಮ್ಮ ಕುಟುಂಬದ ಜೀವನದಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. ಈ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡ್ಲಿಕ್ಕೆ ನೀವೇ ಒಂದು ಹೆಜ್ಜೆ ಮುಂದೆ ಇಡಬೇಕಾಗತ್ತೆ. ಯಾಕಂದ್ರೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟಾಗ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಗಳೆಲ್ಲವೂ ಬಗೆಹರಿತದೆ. ನೀವು ಈ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನ ಕೂಡ ಪಡಬೇಕಾಗತ್ತೆ. ನೀವು ಮಾತಾಡುವಂತಹ ವಿಚಾರಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಆಗುವ ಲಕ್ಷಣಗಳು ಕೂಡ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಎಚ್ಚರವನ್ನ ಈ ಒಂದು ವಿಚಾರದಲ್ಲಿ ನೀವು ವಹಿಸ್ಬೇಕಾಗತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತಹ ಒಂದು ವೃಶ್ಚಿಕ ರಾಶಿಯವರು ಯಾರೇ ಇದ್ರೂ ಕೂಡ ಈ ವರ್ಷ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾಕಂದ್ರೆ ನೀವೇನೋ ಮನೆ ತೋರಿಸ್ತೀರಾ ಮಾಡ್ತೀರಾ, ಆದ್ರೆ ನಿಮಗೆ ಟೋಪಿ ಹಾಕಿ ಹೋಗುವಂತಹ ಜನರು ಈಗ ನಿಮ್ಮ ಕಣ್ಣ ಮುಂದೆ ಬರಬಹುದಾದ ಲಕ್ಷಣಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಮಾಡುವಂತವರು ಇರಬೇಕು ಅಂತ ಹೇಳ್ತೇನೆ. ವಿವಾಹಿತರು ಯಾರ್ಯಾರು ಇದ್ದೀರಿ, ನಿಮ್ಮೆಲ್ರಿಗೂ ಕೂಡ ಸ್ವಲ್ಪ ಮನಸ್ತಾಪ ಅಂತಕ್ಕಂಥದ್ದು ವರ್ಷದ ಮೊದಲಿನಿಂದಲೇ ಭಾಸವಾಗುತ್ತೆ. ನೀವೇನೋ ಹೇಳಿರ್ತೀರಿ, ನಿಮ್ಮ ಪಾರ್ಟ್ನರ್ ಏನೋ ಹೇಳಿರ್ತಾರೆ, ಅಥವಾ ನೀವು ಯಾರನ್ನ ಇಷ್ಟಪಟ್ಟಿರ್ತೀರ ಅವರೇನೋ ಹೇಳ್ತಾ ಇರ್ತಾರೆ. ಈ ಒಂದು ಮನಸ್ತಾಪಗಳಿಂದಾಗಿ ಬಹುತೇಕ ಸಮಸ್ಯೆಗಳನ್ನ ವರ್ಷ ಪೂರ್ತಿ ನೀವು ಎದುರಿಸ್ಬೇಕಾಗತ್ತೆ. ನಾವು ಮೂಲವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ನಮ್ಮ ಆರೋಗ್ಯವನ್ನ ಸಮತೋಲನವಾಗಿಡಬೇಕು. ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಒಂದು ಲಂಗ್ಸ್ ಸಂಬಂಧಪಟ್ಟಂಥದ್ದು ಅಥವಾ ಕಿಡ್ನಿ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಈ ವರ್ಷ ಉಲ್ಬಣ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಯಾರಾದ್ರೂ ಒಂದಷ್ಟು ಒಂದು ದುಷ್ಟ ಚಟಗಳೇನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತಕ್ಕಂಥದ್ದನ್ನ ಮರಿಬೇಡಿ. ಸ್ವಲ್ಪ ವ್ಯಾಯಾಮ ಅಂತಕ್ಕಂಥದ್ದನ್ನ, ದಿನನಿತ್ಯ ವಾಕಿಂಗ್ ಅಂತಕ್ಕಂಥದ್ದನ್ನೆಲ್ಲ ಮಾಡಿ. ಇದರಿಂದ ನಿಮ್ಮ ಒಂದು ಮನಸ್ಸು, ದೇಹ ಎಲ್ಲವನ್ನ ಕೂಡ ಸಮತೋಲನವಾಗಿ ನೀವು ಇಟ್ಕೊಳ್ಬಹುದು. ಈ ವರ್ಷದಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ದೊಡ್ಡ ಏರಿಳಿತಗಳೇ ಆಗ್ಬೋದು. ಅಂದ್ರೆ ತುಂಬಾ ಎತ್ತರಕ್ಕೂ ಹೋಗ್ಬೋದು, ತುಂಬಾ ಬೀಳಬಹುದು. ಅದು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ನಿಂತಿದೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ನಿಮ್ಮ ಆಸ್ತಿಗೆ ಕುರಿತಾದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳುವಂತಹ ಸಂದರ್ಭ ಕೂಡ ಎದುರಾಗುತ್ತೆ. ಆಧ್ಯಾತ್ಮಿಕ ಚಿಂತಕರು ಅಥವಾ ಒಂದಷ್ಟು ದೇವಸ್ಥಾನದ ಪುರೋಹಿತರು ಯಾರ ಇದ್ರೂ ಈ ಒಂದು ವರ್ಷ ನಿಮ್ಮ ಆಧ್ಯಾತ್ಮದ ಒಂದು ಜರ್ನಿ ಏನಿರುತ್ತೆ ಅದು ತುಂಬಾ ಉನ್ನತ ಸ್ಥಾನಕ್ಕೆ ಹೋಗುತ್ತೆ, ತುಂಬಾ ಅಭಿವೃದ್ಧಿ ಆಗುತ್ತೆ. ಅಥವಾ ಯಾರ್ಯಾರಿಗೆ ಕೇತು ದಶೆ ನಡೀತಾ ಇದೆಯೋ ತಾವೆಲ್ಲರೂ ಕೂಡ ವಿಶೇಷವಾಗಿ ಸ್ಪಿರಿಚುವಲ್ ಪರ್ಸನ್ ಆಗುವಂತಹ ಬಹುತೇಕ ಲಕ್ಷಣಗಳಿರುತ್ತೆ. ಒಂದಷ್ಟು ವೇದ ಶಾಸ್ತ್ರವನ್ನ ಕಲಿಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರಬಹುದು. ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ತರುವಂತಹ ತಿಂಗಳುಗಳು ಮಾರ್ಚ್, ಜೂನ್ ಮತ್ತು ಅಕ್ಟೋಬರ್ ಆಗಿರುತ್ತೆ. ಈ ತಿಂಗಳುಗಳಲ್ಲಿ ನೀವು ಕೈ ಹಾಕಿದ ಕೆಲಸ ಬಹುತೇಕ ಸಕ್ಸಸ್ ಆಗುತ್ತೆ. ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕುಟುಂಬದ ಒಂದು ಬೆಳವಣಿಗೆಗೆ ಉತ್ತಮ ಸಮಯ. ಸೆಪ್ಟೆಂಬರ್ ಮತ್ತು ನವೆಂಬರ್ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಬಹುತೇಕ ಪರಿಹಾರ ಆಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಎಷ್ಟೇ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ಅದನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಈ ಪರಿಹಾರಗಳನ್ನ ಕೂಡ ನೀವು ಮಾಡಬಹುದು. 2024 ಅಥವಾ 25ರಲ್ಲಿ ನಾವೇನೋ ಯೋಜನೆಯನ್ನ ಮಾಡ್ಕೊಂಡಿರ್ತೀವಿ, ಈ ಕೆಲಸ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು ಅಂತ. ಆ ಕೆಲಸ ಕೊನೆ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? 2 ಕಾರಣ ಇದೆ ಮೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ. ಮೊದಲನೆಯದ್ದು ಜರಗಳ ನರದೃಷ್ಟಿ ದೋಷ, ಇನ್ನೊಂದು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು. ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು, ನಿಮ್ಗೆ ಒಳ್ಳೇದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರು ಓಡಾಡ್ತಾ ಇರ್ತಾರಲ್ಲ,
ಇಂಥ ವ್ಯಕ್ತಿಗಳಿಂದನೇ ಬಹುತೇಕ ತೊಂದರೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಹಲವಾರು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಿರ್ತೇವೆ. ಅವರು ಒಂದು ಒಳ್ಳೇದಾಗ್ಲಿ ಅಂತನೋ ಕೆಟ್ಟದಾಗ್ಲಿ ಅಂತನೋ ಒಂದು ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಾರೆ. ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ. ಇದಕ್ ಪರಿಹಾರ ಏನ್ ಮಾಡಬೇಕು ಅಂತಾನು ಹೇಳ್ತೇನೆ. ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಏನ್ ಅನ್ಕೊಳ್ತೇವೆ, ನಮ್ಮ ಮನೆಯಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನ ನಾವು ಮಾಡ್ತೇವೆ, ವಾರವನ್ನ ಮಾಡ್ತೇವೆ, ವರ್ಷಕ್ಕೊಮ್ಮೆ ಮನೆ ದೇವ್ರಿಗೂ ಹೋಗಿ ಬರ್ತಾ ಇದ್ದೇವೆ, ನಮಗ್ ದೈವ ಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನು ತೊಂದರೆ ಬರುದಿಲ್ಲ. ಆದ್ರೆ ಜಾತಕವು ಬಲಿಷ್ಠವಿಲ್ಲದಿದ್ದಾಗ, ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಧನ ಆಕರ್ಷಣೆ ಆಗ್ಬೇಕು. ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಣಿಗಳನ್ನ ನೀವು ಧರಿಸ್ಕೋಬೇಕಾಗತ್ತೆ. ಇದು ಬಹಳ ಟೈಮಿಂದ ನನ್ನ ಹಸ್ತದಲ್ಲಿ ನಾನೇ ಧರಿಸಿರ್ತಕ್ಕಂತಹ ಮಣಿಗಳು. ಇದನ್ನ ತಮ್ಮೆಲ್ರಿಗೂ ಕೂಡ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 4 ಮಣಿಗಳಿರ್ತಕ್ಕಂತಹ ಒಂದು ಬ್ರೇಸ್ಲೆಟ್ ಬರುತ್ತೆ. ಇದು ಬಹಳ ವಿಶೇಷವಾಗಿ ಧನವನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ಇನ್ನೊಂದು ಧನವನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ, 3ನೇದ್ದು ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ಇನ್ನ 4ನೇದ್ದು ದೃಷ್ಟಿ ದೋಷದಿಂದ ಪರಿಹಾರ ಮಾಡ್ತಕ್ಕಂತ ಒಂದು ಬ್ರೇಸ್ಲೆಟ್ ಆಯ್ತು. ಅಂದ್ರೆ ಇನ್ನೊಂದು ವಿಶೇಷವಾಗಿ ಮಾಟ ಮಂತ್ರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ನರದೃಷ್ಟಿಯಿಂದ ಕಾಪಾಡ್ತಕ್ಕಂಥದ್ದು. ಹಾಗೆ 3ನೇ ಮಣಿ, ಹಾಗೆ 2ನೇ ಬ್ರೇಸ್ಲೆಟ್ ಅಲ್ಲಿ ಇರ್ತಕ್ಕಂತಹ 3ನೇ ಮಣಿ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿ ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು. ಅದು ದೈವ ಬಲ ಹೆಚ್ಚಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು. 2 ಮಣಿಗಳನ್ನ ನಾವು ಕಾಂಬಿನೇಷನ್ ಮಾಡಿ ಧರಿಸೋದ್ರಿಂದ ದೃಷ್ಟಿ ದೋಷವೂ ಪರಿಹಾರ ಆಗುತ್ತೆ, ಜೊತೆಯಲ್ಲಿ ದೈವ ಬಲ, ದೈವ ಅನುಗ್ರಹ ಕೂಡ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ಯಾರಿಗೆ ಸಾಧ್ಯ ಇದೆಯೋ ತಾವೆಲ್ಲರೂ ಕೂಡ ಈ ಮಣಿಗಳನ್ನ ತರಿಸಿ ಹಾಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ, ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಧರಿಸೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೂ 100ಗೆ 100% ರಿಸಲ್ಟ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಅದೃಷ್ಟ ಸಂಖ್ಯೆ ಯಾವುದು, ನಮ್ಮ ಅದೃಷ್ಟ ಬಣ್ಣ ಯಾವುದು, ನಮ್ಮ ಹೆಸರು ನಮಗೆ ಅದೃಷ್ಟವಾಗಿದೆಯಾ, ನಮ್ಮ ಜಾತಕದಲ್ಲಿ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಅದೃಷ್ಟ ತಂದು ಕೊಡುತ್ತೆ, ಎಲ್ಲವೂ ಕೂಡ ನಮ್ಮ ಜಾತಕದಲ್ಲೇ ಇರುತ್ತೆ. ಹಾಗಾಗಿ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿರ್ತಕ್ಕಂತಹ ಪರಿಹಾರಗಳನ್ನ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಕೂಡ ಮಾಡಿಕೊಡಿ. ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪಾ ಅಂತಂದ್ರೆ, ಹನುಮಾನ್ ಚಾಲೀಸವನ್ನ ದಿನನಿತ್ಯ ಓದ್ತಾ ಇರ್ತೀರಿ. ಅದನ್ನ ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಓದುವಂತಹ ಹವ್ಯಾಸವನ್ನ ರೂಪಿಸ್ಕೊಳ್ಳಿ. ಹಾಗೆ ನೀವು ನಿಮ್ಮ ವಿಶೇಷವಾಗಿರ್ತಕ್ಕಂಥದ್ದೇನಂದ್ರೆ ಅಂಗಾರಕನ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು, ಅಂಗಾರಕನ ಜಪವನ್ನ ಮಾಡ್ತಕ್ಕಂಥದ್ದು. ಓಂ ಅಂಗಾರಕಾಯ ನಮಃ ಅಂತಕ್ಕಂತಹ ಮಂತ್ರವನ್ನ ದಿನನಿತ್ಯ ಜಪ ಮಾಡ್ಕೊಳ್ಳಿ. ಇದು ಕೂಡ ನಿಮಗೆ ಶುಭವನ್ನೇ ಕೊಡುತ್ತೆ. ಮಂಗಳವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನ ಧರಿಸ್ಕೊಳ್ಳಿ. ಅಟ್ಲೀಸ್ಟ್ ಕೆಂಪು ಬಣ್ಣದ ಒಂದು ಕರ್ಚೀಫ್ ಅನ್ನಾದ್ರೂ ಜೋಬಲ್ಲಿ ಇಟ್ಕೊಳ್ಳಿ. ಇದು ನಿಮಗೆ ಶುಭವನ್ನ ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಅಥವಾ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರ್ಲಿಕ್ಕೆ ವಿಷ್ಣು ಸಹಸ್ರನಾಮದ ಜಪವನ್ನ ಕೂಡ, ಅದನ್ನ ಕೇಳ್ತಕ್ಕಂಥದ್ದನ್ನ ಕೂಡ ದಿನನಿತ್ಯ ನೀವು ಮಾಡಿಕೊಳ್ಳಿ. ನೀವು ಅಂದುಕೊಂಡ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗ್ಲಿ, ಎಲ್ಲವೂ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.